ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಾಯಂದಿರು, ಯುವಕರು, ಹಿರಿಯರು ಎಲ್ಲರೂ ಕೂಡ ಇವತ್ತು ಸೇರಿದ್ದೀರಿ. ಪಕ್ಷ ಒಂದ್ ಕಡೆ ಸೈಡ್ ಇಡಿ, ಪಕ್ಷದ ಮೇಲೆ ಹೋಗ್ಬೇಡಿ. ಪಕ್ಷ ಮುಖ್ಯ ಅಲ್ಲ, ನಿಮ್ಮ ಅಭಿವೃದ್ಧಿ ಮುಖ್ಯ, ನಿಮ್ಮ ಹೊಟ್ಟೆ ತುಂಬೋದು ಮುಖ್ಯ, ನಿಮ್ಮಲ್ಲಿ ಶಾಂತಿ ಸ್ಥಾಪನೆ ಆಗೋದು ಮುಖ್ಯ. ಇವತ್ತು ಅದಕ್ಕೆ ಒಬ್ಬ ಸರಳೆಯ ಸಜ್ಜನಿಕೆ ವ್ಯಕ್ತಿ ಶಿವಲಿಂಗೇಗೌಡರು ನಿಮ್ಮ ಸೇವೆಯನ್ನು ಮಾಡಬೇಕು ಅಂತೇಳಿ ಅವರ ಜೀವನವನ್ನ ಮುಡುಪಾಗಿ ಇಟ್ಟಿದ್ದಾರೆ. ಸಾಧನೆ ಬಹಳ ಶ್ರಮದಿಂದ ಸಾಧನೆಯನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಹೋರಾಟದ ಗುಣ ಅವರ ಬದುಕಿನಲ್ಲೇ ಇವತ್ತು ನಿಮ್ಮ ಶಕ್ತಿಯಿಂದ ಇವತ್ತು ತುಂಬಿದೆ. ಅಸೆಂಬ್ಲಿಯಲ್ಲೂ ಕೂಡ ಬಹಳ ಉತ್ತಮವಾದಂತ ವಾಗ್ಮಿಯಾಗಿ ಅವರು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಅವರಿಗೆ ಕೈಯನ್ನ ಶಕ್ತಿಯನ್ನ ಕೊಡಬೇಕು. ನಮ್ಮ ಸರ್ಕಾರ, ಇಡೀ ಸರ್ಕಾರ ಅವರ ಜೊತೆಯಲ್ಲಿ, ಶ್ರೇಯಸ್ ಪಟೇಲ್ ಅವರ ಜೊತೆಯಲ್ಲಿ ಇದೇ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನ ಹಾರೈಸಿ ಮುಂದಿನ ದಿನಗಳು ಯಾವೆಲ್ಲ ಮಾಡ್ತೀವಿ. ಸುಮ್ಮನೆ ಸ್ವಲ್ಪ ಇಷ್ಟೇ ಯಾವನಾರು ಮಾತಾಡಿದ್ದೇನ ಓದ್ಕೊಂಡು ಸುಮ್ಮನೆ. ಆಯ್ತು ಆಯ್ತು ಆಯ್ತು, ಅವೆಲ್ಲ ಅಂಗಡಿ ಸಿಗುದಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ಹಂಗಾದ್ರೆ ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಬೇಡ ಬಿಡಿ ನಿಮ್ಗೆಲ್ಲ. ಆಯ್ತು, बोलो भारत माता की, कांग्रेस पार्टी की, ಶಿವಲಿಂಗೇಗೌಡರಿಗೆ. ಸುಮ್ಮನೆ ಕೂತ್ಕೊಳ್ಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.